ಜೈಲಿನಲ್ಲಿರುವ ಕೈದಿಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಜೈಲು ಆಡಳಿತದಲ್ಲಿ ಸುಧಾರಣೆ ತರುವ ಉದ್ದೇಶದಿಂದ ಅಲೋಕ್ ಕುಮಾರ್ ವಿವಿಧ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿದ್ದಾರೆ. ಇದೀಗ ಜೈಲು ಕೈದಿಗಳ ಸಂಬಳವನ್ನ ಹೆಚ್ಚು ಮಾಡಲು ಮುಂದಾಗಿದ್ದಾರೆ. ಹಾಗಾದ್ರೆ ಎಷ್ಟು ಸಂಬಳ ಹೆಚ್ಚು ಮಾಡಲು ಮುಂದಾಗಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಕಾರಾಗೃಹ ಇಲಾಖೆಯ ಡಿಜಿ ಹಾಗೂ ಐಜಿಪಿಯಾಗಿ ಅಲೋಕ್ ಕುಮಾರ್ ಬಂದ ನಂತರ ಜೈಲಿನಲ್ಲಿ ಅನೇಕ ಸುಧಾರಣೆಯನ್ನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯದ ಜೈಲಿನೊಳಗಿರುವ ಕೈದಿಗಳ ಜೀವನವನ್ನ ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಕೈದಿಗಳಿಗೆ 5% ಕೂಲಿಯನ್ನ ಹೆಚ್ಚಿಸಲು ಕಾರಾಗೃಹ ಇಲಾಖೆಯಿಂದ ಕಾರ್ಮಿಕ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಏನು ಕೇರಳದಲ್ಲಿ ನಾವು ಯಾವ ರೀತಿಯ ಒಂದು ದಿನಗೂಲಿಯನ್ನು ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ ಸುಮಾರು 296 ರೂಪಾಯಿಯನ್ನ ಕೌಶಲ್ಯ ಸಹಿತ ಕೈದಿಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕೌಶಲ್ಯ ರಹಿತ ಕೈದಿಗಳಿಗೆ ಈಗಾಗಲೇ 545 ರೂಪಾಯಿ ಸಿಗ್ತಾ ಇದೆ. ಹೀಗಾಗಿ 5% ಹೆಚ್ಚಳವಾಗಿದ್ದೇ ಆದರೆ ಇದು ಖಂಡಿತವಾಗಿಯೂ ಕೈದಿಗಳಿಗೆ ದೊಡ್ಡ ಮೊತ್ತದ ಒಂದು ದಿನಗೂಲಿ ಅಂತಾನೆ ಹೇಳ್ಬಹುದು. ಸದ್ಯ ಕರ್ನಾಟಕ ಕಾರಾಗೃಹದಲ್ಲಿ ಕೌಶಲ್ಯ ರಹಿತ ಕೈದಿಗಳಿಗೆ 524 ರೂಪಾಯಿಯನ್ನ ಕೂಲಿಯಾಗಿ ನೀಡಲಾಗ್ತಿದೆ. ಸಾಧಾರಣ ಕೌಶಲ್ಯ ಕೈದಿಗಳಿಗೆ 548 ರೂಪಾಯಿ ಹಾಗೂ ಕೌಶಲ್ಯ ಹೊಂದಿರುವ ಕೈದಿಗಳಿಗೆ 615 ಕೂಲಿ ದರ ನಿಗದಿ ಮಾಡಲಾಗಿದೆ. ಇನ್ನು 5% ಕೂಲಿಯನ್ನ ಹೆಚ್ಚಿಸಿದ್ರೆ ಕೈದಿಗಳಿಗೆ ಸಂಬಳ ಹೆಚ್ಚಾಗಲಿದೆ. ಜೈಲು ಆಡಳಿತದಲ್ಲಿ ಸುಧಾರಣೆ ತರುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ರಾಜ್ಯಾದ್ಯಂತ ಜೈಲುಗಳಲ್ಲಿ ಕೈದಿಗಳ ಸಂಬಳವನ್ನ ಸರ್ಕಾರ ಏರಿಕೆ ಮಾಡಿ ಆದೇಶ ಹೊರಡಿಸಲು ಗೃಹ ಇಲಾಖೆ ಸಿದ್ಧತೆ ನಡೆಸಿದೆ. ಒಟ್ಟಾರೆ ದೇಶದಲ್ಲೇ ಕೈದಿಗಳಿಗೆ ಹೆಚ್ಚು ಕೂಲಿ ನೀಡುತ್ತಿರುವುದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಇದನ್ನ ಬಿಟ್ಟರೆ 2ನೇ ಸ್ಥಾನದಲ್ಲಿ ಕೇರಳ ಕಾರಾಗೃಹ ಇಲಾಖೆ ಇದ್ದು ಅಲ್ಲಿ ಕೇವಲ 296 ರೂಪಾಯಿಯನ್ನ ದಿನಗೂಲಿಯಾಗಿ ನೀಡಲಾಗ್ತಿದೆ. ಒಟ್ಟಾರೆ ಇಲಾಖೆಯ ಈ ಪತ್ರಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಕಾರಾಗೃಹ ಇಲಾಖೆಯ ಡಿಜಿ ಐಜಿಪಿ ಆಗಿರುವ ಅಲೋಕ್ ಕುಮಾರ್ ಅವರು ಉತ್ತಮ ನಿರ್ಧಾರವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೈದಿಗಳು ಕೆಲ ವರ್ಷಗಳ ಕಾಲ ಕಾರಾಗೃಹದಲ್ಲಿ ಇದ್ದು ಏನು ತಮ್ಮ ಸಜಾ ದಿನವನ್ನು ಅನುಭವಿಸಿ ಹೊರಗಡೆ ಹೋಗ್ತಾರೆ. ಆದರೆ ಹೊರಗಡೆ ಹೋದ ನಂತರದಲ್ಲಿ ಅವರ ಜೀವನವನ್ನ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಮೊತ್ತ ಏನಿದೆ ಸುಮಾರು 5% ಹೆಚ್ಚಳವಾದಂತಹ ಮೊತ್ತ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಲಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸದ್ಯ ಈ ಒಂದು ಹಂತದಲ್ಲಿ ಏನು ಡಿಜಿ ಹಾಗೂ ಐಜಿಪಿ ಆಗಿರುವ ಅಲೋಕ್ ಕುಮಾರ್ ಅವರು ಒಂದು ಅರ್ಜಿಯನ್ನ ಕಾರ್ಮಿಕ ಇಲಾಖೆಗೆ ಕೊಟ್ಟಿದ್ದಾರೆ. ಒಂದು ಪಕ್ಷದಲ್ಲಿ ಕಾರ್ಮಿಕ ಇಲಾಖೆ ಅದನ್ನು ಅನುಮೋದಿಸಿದ್ದೇ ಆದರೆ ಖಂಡಿತವಾಗಿಯೂ ಕೈದಿಗಳಿಗೆ ಇನ್ನು ಮುಂದೆ 5% ಹೆಚ್ಚಿಗೆ ಹಣ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಗಿರೀಶ್, ಗ್ಯಾಟಿ ನ್ಯೂಸ್, ಬೆಂಗಳೂರು.